ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 497 ಪಾಯಿಂಟ್ಸ್ ಗೈನ್ ಆಗಿ 56,390ನಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 156 ಪಾಯಿಂಟ್ಸ್ ಗೈನ್ ಆಗಿ 16,770ಲಿ ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 34,607ನಲ್ಲಿ ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪ್ 1.44% ಗೈನ್ ಆದರೆ ಸ್ಮಾಲ್ ಕ್ಯಾಪು 1.21% ಗೈನ್ ಆಗಿದೆ. ಇವತ್ತಿನ ಮಾರ್ಕೆಟ್ ಒಂದು ಆಕ್ಟಿವಿಟಿನ ನೀವು ಗಮನಿಸಿದ್ರೆ, ಓಪನಿಂಗ್ ಅಲ್ಲಿ ಒಂದು ಸ್ಟ್ರಾಂಗ್ ಗ್ಯಾಪ್ ಅಪ್, ಅಲ್ಲಿಂದಾನು ಒಂದು ಮಾರ್ಕೆಟ್ ನಲ್ಲಿ ರ್ಯಾಲಿ ನಿಯರ್ ಟು 1230 ಪಾಯಿಂಟ್ ನಿಂದ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ನಮಗೆ ಕಾಣಿಸಿದೆ. ಇಲ್ಲಿ ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದು, ಪ್ರೀವಿಯಸ್ ಆಗಿನೂ ಮಾರ್ಕೆಟ್ ಅಲ್ಲಿ ಹ್ಯೂಜ್ ಸೆಲ್ಲಿಂಗ್ ಮಾರ್ಕೆಟ್ ಅಲ್ಲಿ ಕಾಣಿಸಿದೆ. ಅಷ್ಟೊಂದು ಗ್ಯಾಪ್ ಡೌನ್, ಅಲ್ಲಿಂದ ಸಿವಿಯರ್ ಸೆಲ್ಲಿಂಗ್ ಕಾಣಿಸಿರೋದ್ರಿಂದ ಇವಾಗ ಬರ್ತಿರೋ ರ್ಯಾಲಿನೂ ಪುಲ್ ಬ್ಯಾಕ್ ತರ ನೋಡ್ಬೇಕಾ, ಅಗೈನ್ ಮಾರ್ಕೆಟ್ ಸ್ವಲ್ಪವರೆಗೂ ಬೆಳೆದು ಅಲ್ಲಿಂದ ಅಗೈನ್ ಡೌನ್ ಸೈಡ್ಗೆ ಫಾಲ್ ಆಗ್ತಾ ಇದ್ರೆ ಪುಲ್ ಬ್ಯಾಕ್ ತರ ನೋಡ್ಬೇಕಾ, ಆ ರಿವರ್ಸಲ್ ಆಗಿ ನೋಡ್ಬೇಕಾ, ಇಲ್ಲ ಅಗೈನ್ ಮಾರ್ಕೆಟ್ ಬುಲ್ಲಿಶ್ ಆ ಟಾಪ್ ಸೈಡ್ಗೆ ಮೂವ್ ಆಗ್ತಿದೆ ಅನ್ನೋ ಥರ ನಾವು ನೋಡಬೇಕಾ ಮಾರ್ಕೆಟ್ನು. ಇದರ ರಿಲೇಟೆಡ್ ಆಗಿ ಮಾತಾಡ್ಕೊಳ್ಳೋಕೆ ಮುಂಚೆ, ರೀಸೆಂಟ್ ಟೈಮ್ಸ್ ಅಟ್ಲೀಸ್ಟ್ ನಿನ್ನೆ ಮಾರ್ಕೆಟ್ ಫಾಲ್ ಆದ್ಮೇಲೆ ಬಂದಿರೋ ಇವತ್ತಿನ ರ್ಯಾಲಿ ಎಲ್ಲಿವರೆಗೂ ಪ್ರೀವಿಯಸ್ ಫಾಲ್ನ ಕವರ್ ಮಾಡಿದೆ ಅನ್ನೋದು ನಾವು ಗಮನಿಸಬೇಕು. ಇದರಲ್ಲಿ ನಮ್ಗೆ ಒಂದು ಇಂಟ್ರೆಸ್ಟಿಂಗ್ ಸಿನಾರಿಯೋ ನಮಗೆ ಕಾಣಿಸುತ್ತೆ. ನಿನ್ನೆ ಮಾರ್ಕೆಟ್ ಎಷ್ಟು ಪಾಯಿಂಟ್ಸ್ ಕಳ್ಕೊಂಡಿದೆಯೋ ಅದರಲ್ಲಿ 55% ನಿಯರ್ಲಿ ಇವತ್ತು ನಿಫ್ಟಿ ರ್ಯಾಲಿಯಲ್ಲಿ ಕವರ್ ಮಾಡಿದ್ರೆ, ಬ್ಯಾಂಕ್ ನಿಫ್ಟಿ ಕೇವಲ 24% ಮಾತ್ರ ಕವರ್ ಮಾಡಿದೆ. ವೆರಾಸ್ ಮಿಡ್ ಕ್ಯಾಪು 40%, ಸ್ಮಾಲ್ ಕ್ಯಾಪು 35%. ಸೊ ಟೋಟಲ್ ಡೇಟಾ ನಾವು ಸಮಪ್ ಮಾಡಿದ್ರೆ ನಿನ್ನೆ ಫಾಲ್ ನಲ್ಲಿ ಮೆಜಾರಿಟಿ ಆಫ್ ಪೋರ್ಷನ್ ಕವರ್ ಮಾಡಿರೋದು ನಿಫ್ಟಿ ಮಾತ್ರನೇ. ಮೋರ್ ದನ್ 50% ನಿಯರ್ಲಿ. ಅಂಡ್ ಆಸ್ ಯೂಶುವಲ್ ಯಾವಾಗಾದ್ರೂ ಒಂದು ಹ್ಯೂಜ್ ಗ್ಯಾಪ್ ಅಪ್ ಮಾರ್ಕೆಟ್ ಅಲ್ಲಿ ಫಾರ್ಮ್ ಆಗ್ತಿರೋದು, ಆ ಗ್ಯಾಪ್ ನ ಫಿಲ್ ಮಾಡೋದಕ್ಕೆ ಪ್ರೈಸ್ ಮೂವ್ ಆಗುತ್ತೆ. ಆ ಗ್ಯಾಪ್ ನ ಫಿಲ್ ಮಾಡ್ತಾ ಪ್ರೈಸ್ ಮೂವ್ ಆಗ್ತಾ 17,000 ನಿಯರ್ಲಿ ನಮಗೆ ಕಾಣಿಸಿದ್ರು ಆ ಗ್ಯಾಪ್ ಮೋಸ್ಟ್ಲಿ ರೆಸಿಸ್ಟೆಂಟ್ ಆಗಿ ನಮ್ಗೆ ಆಕ್ಟ್ ಆಗೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ಇಫ್ ಇನ್ ಕೇಸ್ 17,000 ಮೇಲೆ ಸಸ್ಟೈನ್ ಆದ್ರೆ ದೇರ್ ಇಸ್ ಎ ಇಂಡಿಕೇಶನ್, ಎಸ್ ಮಾರ್ಕೆಟ್ ನಿಯರ್ ಟರ್ಮ್ಸ್ ಅಲ್ಲಿ 17,000 ಬಿಲೋ ಟ್ರೇಡ್ ಆಗ್ಬೇಕಂತ ಅನ್ಕೊಂತಾ ಇಲ್ಲ, ವೀಕ್ನೆಸ್ ಇಲ್ಲ ಅಂತ. ಬಟ್ ನಾನು ಪರ್ಸನಲಿ ಬುಲಿಶ್ನೆಸ್ ಯಾವಾಗ ಕನ್ಫರ್ಮ್ ಮಾಡ್ತೀನಿ ಅಂದ್ರೆ 17,380 ಅಬೋವ್ ಮೇಲೆನೆ ಆ ಡಿಸಿಷನ್ ತಗೊಂತೀನಿ. ಆರ್ಎಲ್ಸಿ ರ್ಯಾಲಿನ ಸಪೋರ್ಟ್ ಮಾಡ್ತಾ FIs ಬೈ ಸೈಡ್ಗೆ ಬರ್ತಿದ್ರು, ಪ್ರೀವಿಯಸ್ ಆಗಿ ಅವ್ರು ಸೆಲ್ ಮಾಡ್ತಿರೋ ಇಂಟೆನ್ಸಿಟಿನ ಸಿಗ್ನಿಫಿಕೆಂಟ್ ಆಗಿ ಸ್ವಲ್ಪ ದಿವಸ ಆದ್ರೂ ಕಡಿಮೆ ಮಾಡ್ತಿದ್ರೆ ನಮ್ಮ ವ್ಯೂನು ಚೇಂಜ್ ಮಾಡ್ಕೋಬಹುದು. ಆಕ್ಚುಲ್ ಆಗಿ ಕ್ರಿಸ್ಮಸ್ ಟೈಮಲ್ಲಾದರೂ ಇಯರ್ ಎಂಡಿಂಗ್ ಟೈಮಲ್ಲಿ ವ್ಯಾಲ್ಯೂಮ್ ತುಂಬ ಕಮ್ಮಿ ಇರುತ್ತೆ. ಬಿಕಾಸ್ FIs ಅಷ್ಟೊಂದು ಆಕ್ಟಿವ್ ಆಗಿ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಇವನ್ ಈ ತರ ಟೈಮ್ಸ್ ಅಲ್ಲೂ ವ್ಯಾಲ್ಯೂಮ್ಸ್ ಕಮ್ಮಿ ಇರುತ್ತೆ, ಮಾರ್ಕೆಟ್ ಅಷ್ಟೊಂದು ದೊಡ್ಡ ಪಾರ್ಟಿಸಿಪೇಷನ್ ಇರಲ್ಲ ಅನ್ನೋ ಟೈಮಲ್ಲೂ FIs 3,500 ಕ್ರೋಸ್ ನಿಯರ್ಲಿ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಸೆಲ್ ಮಾಡ್ತಿದ್ದಾರೆ ಅಂದ್ರೆ FI ಸ್ಟಿಲ್ ಮಾರ್ಕೆಟ್ ನೆಗೆಟಿವ್ ಆಗಿ ನೋಡ್ತಾ ಇರೋ ವಿಷಯನ ನಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ITC ಬಗ್ಗೆ ಮಾತಾಡ್ಕೊಳ್ಳೋಣ. ITC ಅವರು ಸ್ನ್ಯಾಕ್ಸ್ನ FMGC ಪ್ರಾಡಕ್ಟ್ಸ್ನ ವೆಂಡಿಂಗ್ ಮಾಡೋ ಮಿಷನ್ ತಯಾರು ಮಾಡೋ ಕಂಪನಿ ರಿಲೇಟೆಡ್ ಆಗಿ ಡಿಲೆಕ್ಟಬಲ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ಅಕ್ವಿಸಿಷನ್ ಅಂತೂ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಇದು ಫಸ್ಟ್ ಟೈಮ್ ಅಂತಲ್ಲ, ಐ ಥಿಂಕ್ ಥರ್ಡ್ ಟೈಮ್ ಇವರು ಈ ಕಂಪನಿ ರಿಲೇಟೆಡ್ ಆಗಿ ಶೇರ್ಸ್ ತಗೊಳ್ಳೋದು. ಟೋಟಲ್ ಆಗಿ ಈ ಕಂಪನಿ ರಿಲೇಟೆಡ್ ಆಗಿ ITC ಅವರ ಹತ್ರ 27.34% ಶೇರು ಇದೇ ತರ ಡೇಟಾ ನಮಗೆ ಕಾಣಿಸ್ತಾ ಇದೆ. ಅಂಡ್ FMCG ರಿಲೇಟೆಡ್ ಕಂಪನೀಸ್ ಪ್ರೀವಿಯಸ್ ಟೈಮ್ಸ್ ನಲ್ಲೂ ITC ಅವರು ಅಕ್ವಿಸಿಷನ್ ಮಾಡ್ತಾ ಇದ್ದಾರೆ. ಇವಾಗ್ಲೂ FMCG ಪ್ರಾಡಕ್ಟ್ ರಿಲೇಟೆಡ್ ಆಗಿ ವೆಂಡಿಂಗ್ ಮಿಷನ್ ತಯಾರು ಮಾಡೋ ಕಂಪನಿನಲ್ಲಿ ITC ಅವರು ಫರ್ದರ್ ಇನ್ವೆಸ್ಟ್ಮೆಂಟ್ ಬೆಳೆಸ್ಕೊಳ್ಳೋ ತರ ನಮಗೆ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಶಿಲ್ಪಾ ಮೆಡಿಕೇರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಶಿಲ್ಪಾ ಮೆಡಿಕೇರ್ ಸ್ಟಾಕ್ ಇವತ್ತು 5% ನಿಯರ್ ಆಗಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇವ್ರು ಮಾಡ್ತಿರೋ ಅಪ್ಡೇಷನ್ ಕಾನ್ಸ್ಟಿಪೇಷನ್ ರಿಲೇಟೆಡ್ ಓವರಲ್ ಆಗಿ ಡಿಸ್ಇಂಟಿಗ್ರೇಟ್ ಆಗೋ ಮೀನ್ಸ್ ಮೌತ್ ನಲ್ಲಿ ಡಿಸಾಲ್ವ್ ಆಗೋ ಕಾನ್ಸ್ಟಿಪೇಷನ್ ರಿಲೇಟೆಡ್ ಆಗಿ ಯೂಸ್ ಮಾಡೋ ಸ್ಟ್ರಿಪ್ಸ್ ಡಿಸ್ಇಂಟಿಗ್ರೇಟೆಡ್ ಸ್ಟ್ರಿಪ್ ನ ಇವರು ತಯಾರು ಮಾಡೋ ತರ, ಇದು ರಿಲೇಟೆಡ್ ಆಗಿ ಇವರಿಗೆ DCJ ಇಂದ ಅಪ್ರೂವಲ್ ಸಿಕ್ಕಿರೋ ತರ ಶಿಲ್ಪಾ ಮೆಡಿಕೇರ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಗ್ಲೋಬಲ್ ಸ್ಪಿರಿಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಗ್ಲೋಬಲ್ ಸ್ಪಿರಿಟ್ ಅವರು ಪ್ರೆಸೆಂಟ್ ಇಥನಾಲ್ ಪ್ರೊಡಕ್ಷನ್ ಕೆಪಾಸಿಟಿನ ಎಕ್ಸ್ಪೆಂಡ್ ಮಾಡೋ ತರ ಇವರು ವೆಸ್ಟ್ ಬೆಂಗಾಲ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಿಲೇಟೆಡ್ ಆಗಿ ಇವರು ಪ್ರೀವಿಯಸ್ ಆಗಿ ಮಾಡ್ತಿರೋ ಕೆಪಾಸಿಟಿ ಎಕ್ಸ್ಪೆನ್ಷನ್ ಈಗ ಕಮರ್ಷಿಯಲ್ ಆಗಿ ಪ್ರೊಡಕ್ಷನ್ ಗೆ ಬಂದಿರೋ ತರ ಹೇಳ್ತಿದ್ದಾರೆ. ಮೀನ್ಸ್ ಇವರು ಕೆಪಾಸಿಟಿ ಆದ್ರೆ ಎಕ್ಸ್ಪೆಂಡ್ ಮಾಡ್ತಿದ್ದಾರೆ, ಅದರಲ್ಲಿ ಈಗ ಪ್ರೊಡಕ್ಷನ್ ಮಾಡೋ ತರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರೆಡಿ ಆಗಿದೆ ಅಂತ. ಈ ತರ ಎಕ್ಸ್ಪೆಂಡ್ ಮಾಡಿರೋ ಕೆಪಾಸಿಟಿನ ಪ್ರೆಸೆಂಟ್ ಕಮರ್ಷಿಯಲ್ ಆಗಿ ಯೂಸ್ ಮಾಡಿಕೊಂಡು ಇವರು ಪ್ರೊಡಕ್ಷನ್ 120 ಇಂದ 260 KLDPಗೆ ಜಾಸ್ತಿ ಮಾಡ್ಕೋಬಹುದು ಅಂತ ಹೇಳಿರೋದ್ರಿಂದ ಇವತ್ತು ಸ್ಟಾಕ್ ಒಂದು ಪಾಯಿಂಟ್ ಅಲ್ಲಿ ಸ್ಟ್ರಾಂಗ್ ಆಗಿ ರ್ಯಾಲಿ ಆಗಿ ಓವರ್ ಆಲ್ ಗೆ 7% ನಿಯರ್ಲಿ ಗೈನ್ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಇವತ್ತು ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಶೇರ್ ನೀವು ಗಮನಿಸಿದ್ರೆ ಇವತ್ತು ಸ್ಟಾಕ್ 5% ನಿಯರ್ಲಿ ರ್ಯಾಲಿ ಆಗಿದೆ. ಮೇ 2021 ಸೆಕೆಂಡ್ ವೀಕ್ ಐ ಥಿಂಕ್ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಹಿಂದೂಸ್ತಾನ್ ಯೂನಿಲಿವರ್ ಅಲ್ಲಿ ಟಾಪ್ ಮ್ಯಾನೇಜ್ಮೆಂಟ್ ಅಲ್ಲಿರೋ ಸುಧೀರ್ ಸೀತಾಪತಿ ಅವ್ರನ್ನ ಗೋದ್ರೇಜ್ ಕನ್ಸ್ಯೂಮರ್ ಸಂಬಂಧಿಸಿರುವ MD ಅಂಡ್ CEO ಆಗಿ ಅಪಾಯಿಂಟ್ಮೆಂಟ್ ಮಾಡುವ ತರ ಇವ್ರು ಮಾಡಿರೋ ಸ್ಟೇಟ್ಮೆಂಟ್ ಇಂದ ಆ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಸ್ಟಾಕ್ ಒಂದು ಸ್ಟ್ರಾಂಗ್ ರ್ಯಾಲಿ ಕಾಣಿಸಿದೆ. ಬಿಕಾಸ್ ಮೋಸ್ಟ್ ಆಫ್ ದ CEOs FMCG ಕಂಪನೀಸ್ ನ ಹೊಸದಾಗಿ ಬಂದಿರೋ CEOs ಬಂದ ಮೇಲೆ ತುಂಬಾ ಅಗ್ರೆಸಿವ್ ಆಗಿ ಗ್ರೋತ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ಭಾಗವಾಗಿ ಇವಾಗ ಬರ್ತಿರೋ ಸುಧೀರ್ ಸೀತಾಪತಿ ಅವರು ಇನ್ವೆಸ್ಟರ್ಸ್ ಒಂದು ಪ್ರೆಸೆಂಟೇಷನ್ ಆದ್ರೂ ಕೊಟ್ಟಿದ್ದಾರೆ. ಕಮಿಂಗ್ ಡೇಸ್ ನಲ್ಲಿ ಗೋದ್ರೇಜ್ ಕನ್ಸ್ಯೂಮರ್ ಅವರು ಯಾವ ತರ ಮೂವ್ ಮಾಡ್ಬೇಕು ಅನ್ಕೊಂತಾ ಇದಾರೆ ಅಂತ ಅವ್ರು ಮಾಡಿರೋ ಸ್ಟೇಟ್ಮೆಂಟ್ ಇಲ್ಲಿಂದ ಕಾನ್ಸ್ಟೆಂಟ್ ಆಗಿ ಡಬಲ್ ಡಿಜಿಟ್ ವ್ಯಾಲ್ಯೂಮ್ ಗ್ರೋತ್ ನ ಮೀಡಿಯಂ ಟರ್ಮ್ ನಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ತರ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ನಲ್ಲಿ ಅಂಡ್ ಈವನ್ ಮಾರ್ಜಿನ್ಸ್ ನಲ್ಲೂ ಇನ್ಫ್ಲೇಷನ್ ಬೆಳೀತಾ ಇದೆ. ಇಂಡೋನೇಷಿಯಾ ಬಿಸ್ನೆಸ್ ನಲ್ಲೂ ಇವ್ರು ಅನ್ಕೊಳ್ಳೋ ತರ ಇಲ್ಲ, ಆದ್ರೆ ನಿಯರ್ ಟರ್ಮ್ ಅಲ್ಲಿ ಮಾರ್ಜಿನ್ ಸ್ವಲ್ಪ ಡಿಪ್ ಆಗ್ಬಹುದು. ಬಟ್ ಲಾಂಗ್ ಟರ್ಮ್ ನಲ್ಲಿ 2 to 3 years ನಲ್ಲಿ
ಪ್ರೆಸೆಂಟ್ ಇರೋ ಮಾರ್ಜಿನ್ಸ್ ಅಂದ್ರೆ ಜಾಸ್ತಿ ಇಂಪ್ರೂವ್ ಮಾಡ್ತೀವಿ, ಇಲ್ಲಿಂದಾನೇ ಕಾನ್ಸ್ಟೆಂಟ್ ಆಗಿ ವ್ಯಾಲ್ಯೂಮ್ ಗ್ರೋತ್ ನ ಡಬಲ್ ಡಿಜಿಟ್ ವ್ಯಾಲ್ಯೂಮ್ ಗ್ರೋತ್ ಗೆ ಕಂಪನಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ರೀತಿ ಓಪನಿಂಗ್ ಅಂದಾನೆ ಇವತ್ತು ಸ್ಟಾಕ್ ಪಾಸಿಟಿವ್ ಆಗಿ ರ್ಯಾಲಿ ಆಗಿ 5% ಗೈನ್ ಇಂದ ಸ್ಟಾಕ್ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಸ್ಟ್ರಿಟ್ಸ್ ಕಂಪನಿ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರ ಸಬ್ಸಿಡರಿ ಆಗಿರುವ ಸ್ಟ್ರಿಟ್ಸ್ ಬಯೋಫಾರ್ಮಾ ಅವರು ವ್ಯಾಕ್ಸಿನ್ ಪ್ರೊಡಕ್ಷನ್ ಬೆಂಗಳೂರು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನಲ್ಲಿ ಸ್ಟಾರ್ಟ್ ಮಾಡಿರೋ ತರ ಇವರು ಹೇಳ್ತಿದ್ದಾರೆ. ಅಂಡ್ ಸ್ಟಾರ್ಟ್ ಮಾಡೋದೇ ಅಲ್ಲ, ಇವರಿಗೆ ಎಕ್ಸ್ಪೋರ್ಟ್ ರಿಲೇಟೆಡ್ ಆಗಿ ಇಂಡಿಯನ್ ರೆಗ್ಯುಲೇಟರ್ ಇಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬಂದಿರೋ ತರ ಇವರು ಹೇಳ್ತಿದ್ದಾರೆ. ಇವರು ಸ್ಪೂತ್ನಿಕ್ ಲೈಟ್ ವ್ಯಾಕ್ಸಿನ್ ನಿಯರ್ ಟು 50 ಮಿಲಿಯನ್ ಡೋಸಸ್ ನ ಎವ್ರಿ ಇಯರ್ ಇವರು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಎಲಿಜಿಬಲ್ ಆಗಿರೋ ತರ ಅಂಡ್ ಎಂಟೈರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ 720 ಮಿಲಿಯನ್ ಡೋಸ್ ಪರ್ ಇಯರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಕೆಪಾಸಿಟಿ ಇರೋ ತರ ಇವರು ಸ್ಟ್ರಿಟ್ಸ್ಗೆ ಸಂಬಂಧಿಸಿರೋ ಸಬ್ಸಿಡಿ ಅವರು ಮೆನ್ಷನ್ ಮಾಡ್ತಿದ್ದಾರೆ. ನೆಕ್ಸ್ಟ್ IEX ಬಗ್ಗೆ ಮಾತಾಡ್ಕೊಳ್ಳೋಣ. IEXಗೆ IGX ಅಂತ ಒಂದು ಸಬ್ಸಿಡರಿ ಕಂಪನಿ ಇದೆ, ಇಂಡಿಯನ್ ಗ್ಯಾಸ್ ಎಕ್ಸ್ಚೇಂಜ್. ಮೋಸ್ಟ್ಲಿ ನಾವು IEX ರಿಲೇಟೆಡ್ ಆಗಿ ಅಪ್ಡೇಟ್ಸ್ನ ನಾವು ಗಮನಿಸ್ತಾನೆ ಇರ್ತೀವಿ. ಆದರೆ IGX ಬಿಸ್ನೆಸ್ಸನ್ನು ರೀಸೆಂಟ್ ಕ್ವಾರ್ಟರ್ಸಲ್ಲಿ ಒಳ್ಳೆ ಗ್ರೋತ್ ಆಗ್ತಿದೆ. IGXನಲ್ಲಿ ಮಲ್ಟಿಪಲ್ ಟೈಮ್ಸ್ ಶೇರ್ಸ್ ತಗೊಳ್ತಾರೆ ಅವರ ಅಂಡ್ ಇಲ್ಲಿಂದ ಸ್ವಲ್ಪ ಟೈಮ್ ಬ್ಯಾಕ್ನು NSE ಅವರು ನಿಯರ್ಲಿ 26% ಶೇರ್ನ IGXನಲ್ಲಿ ತಗೊಂಡಿದ್ದಾರೆ ಅವರ ಅಂಡ್ ಅದಾದಮೇಲೆ ONGC ಅವರು ನಿಯರ್ ಟು 5% ಶೇರ್ನ, ಈಗ ಬರ್ತಿರೋ ಅಪ್ಡೇಟ್ ಪ್ರಕಾರ IOC ಅವರು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ನಿಯರ್ಲಿ 5% ಶೇರ್ನ IGXನಲ್ಲಿ ತಗೊಂಡಿರ್ತಾರೆ ಅಪ್ಡೇಟ್ ಮಾಡ್ತಿದ್ದಾರೆ. ಈ ಟ್ರಾನ್ಸಾಕ್ಷನ್ಸ್ ಎಲ್ಲಾನು IEX ಒಂದು ವ್ಯಾಲ್ಯೂನ ಅನ್ಲಾಕ್ ಮಾಡೋ ಥರ ಇದೆ. ನೆಕ್ಸ್ಟ್ ಎಕ್ಸೈಡ್ ಅವ್ರ ರಿಲೇಟೆಡ್ ಆಗಿ ಇವತ್ತೊಂದು ಬೋರ್ಡ್ ಮೀಟಿಂಗ್ ನಡೆದಿದೆ. ಬೋರ್ಡ್ ಮೀಟಿಂಗ್ ಅಲ್ಲಿ ತಗೊಂಡಿರೋ ಡಿಸಿಷನ್ ಮಲ್ಟಿ ಗಿಗಾವಾಟ್ ಲಿಥಿಯಂ ಅಯಾನ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇವ್ರು ಸ್ಟಾರ್ಟ್ ಮಾಡಬೇಕಂತ ಅನ್ಕೊಂತಾರ. ಮೀನ್ಸ್ EV ಸೆಗ್ಮೆಂಟ್ ರಿಲೇಟೆಡ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಬೇಕಾಗಿರೋ ಬ್ಯಾಟ್ರೀಸ್ ನ ತಯಾರು ಮಾಡೋದಕ್ಕೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ಳೋ ಎಕ್ಸೈಡ್ ಇಂಡಸ್ಟ್ರಿ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಜಿ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಜಿ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಆಗಿ ಸೋನಿ ಮರ್ಜರ್ ಡೀಲ್ ಇವತ್ತು ಅನೌನ್ಸ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ. ಬಿಕಾಸ್ 90 ಡೇಸ್ ಎಕ್ಸ್ಕ್ಲೂಸಿವ್ ಪೀರಿಯಡ್ ಇವತ್ತಿಗೆ ಎಂಡ್ ಆಗುತ್ತೆ ಅಂತ ಅನ್ಕೊಂಡಿದ್ವಲ್ಲ. ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಜಿ ಎಂಟರ್ಟೈನ್ಮೆಂಟ್ ಅವರು ಅಂಡ್ ಸೋನಿ ಅವರ ಮಧ್ಯದಲ್ಲಿ ಡೀಲ್ ಆದ್ರೆ ಕಂಪ್ಲೀಟ್ ಆಗಿದೆ ಅಂತ ಜಿ ಎಂಟರ್ಟೈನ್ಮೆಂಟ್ ಅವರು ಸೋನಿ ಅವ್ರ ಜೊತೆ ಮರ್ಜ್ ಆಗ್ತಾ ಇರೋ ತರ ಬ್ರೇಕಿಂಗ್ ನ್ಯೂಸ್ ನಮಗೆ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಡೇಟಾ ಅಂತೂ ಪಬ್ಲಿಷ್ ಆಗ್ತಾ ಇದೆ. ಇಫ್ ಇನ್ ಕೇಸ್ ಆ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳ್ತಿರೋ ನಿಜ ಆದ್ರೆ ಡೆಫಿನೆಟ್ಲಿ ಜಿ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಆಗಿ ನಾವು ಓವರ್ ದ ಪೀರಿಯಡ್ ಲಾಂಗ್ ಟರ್ಮ್ ನಲ್ಲಿ ನಾವು ಪಾಸಿಟಿವ್ ಆಗಿ ನೋಡಬಹುದು. ಬಟ್ ಮೇ ಬಿ ಇನ್ ಶಾರ್ಟ್ ಎಕ್ಸ್ಪೆಕ್ಟೇಷನ್ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರಲ್ಲ, ಶಾರ್ಟ್ ಟರ್ಮ್ ಆಕ್ಟಿವಿಟಿ ತಗೊಂಡಿರ್ತಾರಲ್ಲ, ಮೇ ಬಿ ಅವ್ರು ಎಕ್ಸಿಟ್ ಆಗ್ತಾ ಇರಬಹುದು. ಎಕ್ಸಿಟ್ ಆಗ್ತಾ ಇರೋ ಕಾರಣವಾಗಿ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ವೋಲ್ಟಿಲಿಟಿ ಸ್ಟಾಕ್ ನಲ್ಲಿ ಇರೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಇವತ್ತು ಟೆಲಿಕಾಂ ಸಬ್ಸ್ಕ್ರೈಬರ್ ಡೇಟಾ ರಿಲೀಸ್ ಆಗಿದೆ. ಇಲ್ಲಿ ನಾವು ಗಮನಿಸಿದ್ರೆ ಜಿಯೋ ಅವರು 17 lakhs ನಿಯರ್ಲಿ ಸಬ್ಸ್ಕ್ರೈಬರ್ಸ್ ಅಕ್ಟೋಬರ್ ಅಲ್ಲಿ ಆಡ್ ಮಾಡಿದ್ದಾರೆ. ವೆರಾಸ್ ಏರ್ಟೆಲ್ ಅವರು 5 lakhs ಸಬ್ಸ್ಕ್ರೈಬರ್ ಲೂಸ್ ಆಗ್ತಿದ್ರೆ ವೋಡಾಫೋನ್ ಅವರು ನಿಯರ್ ಟು 10 lakhs ಸಬ್ಸ್ಕ್ರೈಬರ್ಸ್ ಲೂಸ್ ಆಗ್ತಿದ್ದಾರೆ. ಅಂಡ್ ವೋಡಾಫೋನ್ ರಿಲೇಟೆಡ್ ಆಗಿ ಇದೇನು ಹೊಸ ವಿಷಯ ಅಲ್ಲ. ಲಾಸ್ಟ್ 7 months ಇಂದಾನು ಅವ್ರು ಪಬ್ಲಿಷ್ ಮಾಡ್ತಿರೋ ಡೇಟಾ ಅಲ್ಲಿ ಸಬ್ಸ್ಕ್ರೈಬರ್ಸ್ನ ಲೂಸ್ ಆಗ್ತಾನೆ ಇದ್ದಾರೆ. ಅಂಡ್ ಇಯರ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ 1.5 crore ಸಬ್ಸ್ಕ್ರೈಬರ್ನ ವೋಡಾಫೋನ್ ಐಡಿಯಾ ಅವರು ಲಾಸ್ ಆಗಿದ್ದಾರೆ. ಬಟ್ ಏರ್ಟೆಲ್ ಅವರು ಮಾತ್ರ ಲಾಸ್ಟ್ 4 months ನಲ್ಲಿ ಸ್ವಲ್ಪ ಪಾಸಿಟಿವ್ ಟ್ರೆಂಡ್ ನ ತೋರಿಸಿದ್ದಾರೆ. ಲಾಸ್ಟ್ 4 months ನಲ್ಲಿ ಐ ಥಿಂಕ್ 61 lakhs ನಿಯರ್ಲಿ ಸಬ್ಸ್ಕ್ರೈಬರ್ಸ್ ಏರ್ಟೆಲ್ ಅವರು ಆಡ್ ಮಾಡಿದ್ದಾರೆ. ರೀಸೆಂಟ್ ಅಕ್ಟೋಬರ್ ಮಂತ್ ನಲ್ಲಿ ಮಾತ್ರ ನಿಯರ್ ಟು 5 lakhs ಸಬ್ಸ್ಕ್ರೈಬರ್ನ ಏರ್ಟೆಲ್ ಅವರು ಕಳ್ಕೊಂಡಿದ್ದಾರೆ. ನೆಕ್ಸ್ಟ್ ವಿಪ್ರೋ ಬಗ್ಗೆ ಮಾತಾಡ್ಕೊಳ್ಳೋಣ. ವಿಪ್ರೋ ಸ್ಟಾಕ್ ಇವತ್ತು 3.8% ನಿಯರ್ಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇವರು ಯುಎಸ್ಗೆ ಸಂಬಂಧಿಸಿರುವ ಸೈಬರ್ ಸೆಕ್ಯೂರಿಟಿ ಸಿಸ್ಟಮ್ ಬಿಸ್ನೆಸ್ ಮಾಡೋ ಆಡ್ಗಿಲ್ ಅವ್ರನ್ನ $230 million ಕೊಟ್ಟು ತಗೊಂಡಿದ್ದಾರೆ. ಈ ನಂಬರ್ಸ್ ಸ್ವಲ್ಪ ಜಾಗೃತವಾಗಿ ಗಮನಿಸಿದ್ರೆ ಇವರು ಕಂಪನಿ ತಗೊಂಡಿದ್ದು $230 million ಕೊಟ್ಟು. ಫೈನಾನ್ಷಿಯಲ್ ಇಯರ್ಗೆ ಕ್ಯಾಲೆಂಡರ್ ಇಯರ್ಗೆ ಡಿಫ್ರೆನ್ಸ್ ಇರುತ್ತೆ. ಕ್ಯಾಲೆಂಡರ್ ಇಯರ್ ಅಂದರೆ January 1st ಟು ಡಿಸೆಂಬರ್ ಎಂಡ್ವರೆಗೂ. ಸೊ ಕ್ಯಾಲೆಂಡರ್ 2020ನಲ್ಲಿ ಈ ಕಂಪನಿ $44 million ನಿಯರ್ಲಿ ಸೇಲ್ಸ್ನ ರೆವೆನ್ಯೂ ತೊಗೊಂಡ್ಬಂದಿದೆ. ಇದರ ಪರವಾಗಿ ನೋಡಿದ್ರೆ ಈ ಟ್ರಾನ್ಸಾಕ್ಷನ್ ಎಂಟೈರ್ ಅಕ್ವೈಸೇಷನ್ 5.2 times EV ಟು ಸೇಲ್ಸ್ ನಡೆದಂಗೆ. ಓವರ್ ಆಲ್ IT ಥೀಮ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ಪ್ಲೇ ಆಗ್ತಿದೆ. ಈ ತರ ಸೈಬರ್ ಸೆಕ್ಯೂರಿಟಿ ಸಿಸ್ಟಮ್ ಸಂಬಂಧಿಸಿರುವ US ಕಂಪನಿ ಇವರು ಅಕ್ವೈರ್ ಮಾಡಿದರು. ಅದು ಒಳ್ಳೆ ವ್ಯಾಲ್ಯೂಯೇಷನ್ ತಗೊಂಡಿರೋ ತರ ನ್ಯೂಸ್ ಬಂದಿರೋದ್ರಿಂದ ಇವತ್ತು ಸ್ಟಾಕ್ 3.5% ರ್ಯಾಲಿ ಆಗಿದೆ. ನೆಕ್ಸ್ಟ್ IPOs ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಮ್ಯಾಪ್ ಮೈ ಇಂಡಿಯಾ IPO ಲಿಸ್ಟ್ ಆಗಿದೆ ನಿಯರ್ಲಿ 50% ಲಿಸ್ಟಿಂಗ್ ಗೈನ್ಸ್ ಇಂದ. ಬಟ್ ಗ್ರೇ ಮಾರ್ಕೆಟ್ ಇವತ್ತು ಮಾರ್ಕೆಟ್ ಇಷ್ಟೊಂದು ರ್ಯಾಲಿ ಆದ್ರೂ ಒಂದು ಸಿಗ್ನಿಫಿಕೆಂಟ್ ಸ್ಟ್ರೆಂತ್ ಕಾಣಿಸ್ತಾ ಇಲ್ಲ. ಅಂಡ್ ಪ್ರೆಸೆಂಟ್ ಇರೋ IPOs ರಿಲೇಟೆಡ್ ಆಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಡೇಟಾ ಆದರೆ ನಿಮಗೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ, ಅಬ್ಸರ್ವ್ ಮಾಡಿ. ಅಂಡ್ ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿಫ್ಟಿ ಸಪೋರ್ಟ್ 16,640 ಹತ್ರ ಗಮನಿಸ್ತಾ ಇದ್ದೀನಿ, ರೆಸಿಸ್ಟೆಂಟ್ 16,980 ಹತ್ರ. ಬ್ಯಾಂಕ್ ನಿಫ್ಟಿ ಸಪೋರ್ಟ್ 34,170 ಅಂಡ್ ರೆಸಿಸ್ಟೆಂಟ್ 35,080. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾನ ಗಮನಿಸಿದ್ರೆ ಪ್ರೆಸೆಂಟ್ ಇರೋ ಲೆವೆಲ್ ಇಂದ ಡೌನ್ ಸೈಡ್ಗೆ ಹೋಗ್ತಿದ್ರೆ 16,500 ಹತ್ರ ಇಂಟ್ರಾಡೇ ಸೆಕ್ಷನ್ ಅಲ್ಲಿ ಸ್ಟ್ರಾಂಗ್ OI ಡೇಟಾ ನಮಗೆ ಬಿಲ್ ಆಗ್ತಿದೆ. ಅಂಡ್ ಟಾಪ್ ಸೈಡ್ಗೆ ಹೋಗ್ತಿದ್ರೆ 17,000 ಮಾರ್ಕ್ ಹತ್ರ ಓವರ್ ಆಲ್ ಓಪನ್ ಇಂಟ್ರೆಸ್ಟ್ ರೇಟು ಸ್ಟ್ರಾಂಗ್ ಆಗಿದೆ. 16,500 ಟು 17,000 ಇದೊಂದು ಆಕ್ಟಿವ್ ಝೋನ್ ಆಗಿ ನಮಗೆ ಕಾಣಿಸ್ತಾ ಇದೆ. ಇನ್ ಬಿಟ್ವೀನ್ ಈ ಝೋನ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗೋ ಥರ. ಅಂಡ್ ಪರ್ಸನಲ್ ಆಗಿ ನಾನು 17,000 ಹತ್ರ ಮಾರ್ಕೆಟ್ ಬರ್ತಿರೋವಾಗ 17,000 ಮೇಲೆ ಸಸ್ಟೈನ್ ಆಗತ್ತಾ ಇಲ್ಲ 17,000 ಟು 17,040
ಆ 40 ಪಾಯಿಂಟ್ಸ್ ರೇಂಜ್ನಲ್ಲಿ ಮಾರ್ಕೆಟ್ ರಿಜೆಕ್ಟ್ ಆಗತ್ತಾ ಅನ್ನೋದು, ಇಲ್ಲ ಕಾನ್ಫಿಡೆಂಟ್ ಕ್ಯಾಂಡಲ್ಸ್ ರೆಸಿಸ್ಟೆಂಟ್ ಬ್ರೇಕ್ ಮಾಡ್ತಾ ಟಾಪ್ ಸೈಡ್ಗೆ ಮೂವ್ ಆಗತ್ತಾ ಅನ್ನೋದು ಗಮನಿಸಿ ಆಮೇಲೆ ಫರ್ದರ್ ಅಡ್ಜಸ್ಟ್ಮೆಂಟ್ ತಗೊತೀನಿ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ಸೊ ನಮ್ಮ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಆ್ಯಂಡ್ ಟೆಲಿಗ್ರಾಮ್ನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ.